ರೋಮಾಪುರದವರಿಗೆ ಬರೆದ ಪುಸ್ತಕ 8ನೇ ಅಧ್ಯಾಯ 14ನೇ ವಚನ. ಯಾರು ದೇವರ ಆತ್ಮನಿಂದ ನಡೆಸಿಕೊಳ್ಳುತ್ತಾರೋ ಅವರು ದೇವರ ಮಕ್ಕಳು. ಕರ್ತನಲ್ಲಿರುವ ಪ್ರೀತಿಯ ದಿವ್ಯಜನರೇ, ದೇವರಾಗಿರುವಂಥ ಯೇಸು ಕರ್ತನ ನಾಮದಲ್ಲಿ ಈ ಮುಂಜಾನೆ ವೇಳೆಯಲ್ಲಿ ನಿಮ್ಮನ್ನು ವಂದಿಸುತ್ತೇನೆ. ಅನುದಿನವೂ ದೇವರಾಗಿರುವಂಥ ಯೇಸು ಕರ್ತನ ನಿಮ್ಮ ಜೊತೆಯಲ್ಲಿ ಮಾತನಾಡುವವರಾಗಿ ಇದ್ದಾರೆ. ಈ ದಿವಸವೂ ಸಹ ನಿಮ್ಮ ಕೂಡ ಅವರು ಮಾತನಾಡ್ತಾ ಇದ್ದಾರೆ. ಯಾವಾಗಲಾದರೂ ಸಹ ನಮಗೆ ಆಲೋಚನೆ ಹೇಳಿಕೊಡುವಂಥವರು ಸಹಾಯಕರು ಯಾರಿದ್ದಾರೆ ಎಂಬುದಾಗಿ ಆಲೋಚಿಸ್ತಾ ಇದ್ದೀರಾ? ಕೆಲವೊಂದು ಸಮಯದಲ್ಲಿ ಇತರರನ್ನು ನೋಡುವಾಗ ನಮ್ಮ ಭಾವನೆಗಳಲ್ಲಿ ಆ ಒಂದು ಕಾರ್ಯಗಳು ಉಂಟಾಗಲ್ಪಡ್ತದೆ. ನಮಗೆ ಸಹಾಯ ಮಾಡುವವರು ಯಾರೂ ಇಲ್ಲ, ನಮ್ಮ ವಿಷಯದಲ್ಲಿ ಯೋಚಿಸುವವರು ಚಿಂತಿಸುವವರು ಯಾರಿಲ್ಲ ಎಂಬುದಾಗಿ ಹೇಳಿ ನೀವು ಅಂದುಕೊಳ್ತಾ ಇದ್ದೀರಾ? ಅದು ನಿಮ್ಮ ತಪ್ಪಾದ ಭಾವನೆ ಆಗಿರುತ್ತದೆ. ಯೇಸು ಕರ್ತನು ನಿಮಗೋಸ್ಕರವಾಗಿ ಯಾವಾಗಲೂ ಸಹ ಚಿಂತಿಸುವವರಾಗಿದ್ದಾರೆ. ಮಾತ್ರವಲ್ಲದೆ ನಿಮ್ಮ ವಿಷಯದಲ್ಲಿ ಉತ್ತಮವಾದಂಥ ಆಲೋಚನೆಗಳನ್ನು ಮಾಡಿ ನಡೆಸಲಿಕ್ಕೆ ಶಕ್ತರಾಗಿದ್ದಾರೆ. ಓದಿಕೊಂಡಂಥ ವಚನವನ್ನು ನೋಡಿಕೊಳ್ಳುವಾಗ ಯಾರು ದೇವರ ಆತ್ಮನಿಂದ ನಡೆಸಿಕೊಳ್ಳುತ್ತಾರೋ ಅವರು ದೇವರ ಮಕ್ಕಳು ಎಂಬುದಾಗಿ ವಾಕ್ಯ ಹೇಳಲ್ಪಡ್ತಾ ಇದೆ. ಹೌದು ಪ್ರಿಯರೇ, ನೀವು ದೇವರಿಗೆ ಮಕ್ಕಳಾಗಿ ಇದ್ದೀರಿ. ನಿಮ್ಮ ಒಳಗಡೆ ಪವಿತ್ರ ಆತ್ಮನು ವಾಸ ಮಾಡ್ತಾ ಇದ್ದಾರೆ. ಯಾವಾಗಲೂ ಸಹ ಪವಿತ್ರ ಆತ್ಮನ ಜೊತೆಯಲ್ಲಿ ನೀವು ಮಾತನಾಡಲಿಕ್ಕೆ ಪ್ರಾರಂಭಿಸಿರಿ. ನಿಮ್ಮ ದುಃಖಗಳು, ನಿಮ್ಮ ವೇದನೆಗಳು, ನಿಮ್ಮ ಚಿಂತೆಗಳು ಎಲ್ಲವನ್ನೂ ಸಹ ನಿಮ್ಮ ಒಳಗಡೆ ಪವಿತ್ರ ಆತ್ಮನು ಆತುಕೊಳ್ಳುವವರಾಗಿ ಹೊತ್ತುಕೊಂಡು ನಡೆಸುವವರಾಗಿಯೂ ಸಹ ಇದ್ದಾರೆ. ಅವರನ್ನು ನೀವು ಅನುಸರಿಸಬೇಕು. ಪವಿತ್ರ ಆತ್ಮನನ್ನು ಅನುಸರಿಸುವಾಗ ದೈವಿಕವಾದಂಥ ಆಲೋಚನೆಗಳು ನಿಮಗೆ ಉದಾರವಾಗಿ ಮೇಲಿನಿಂದ ಬರುವಂಥದ್ದಾಗಿದೆ. ಯೇಸು ಕರ್ತನು ನಿಮ್ಮ ವಿಷಯದಲ್ಲಿ ಇಟ್ಟಿರುವಂಥ ಎಲ್ಲ ಸಂಕಲ್ಪಗಳನ್ನು ಪವಿತ್ರ ಆತ್ಮನ ಮುಖಾಂತರವಾಗಿ ನೀವು ತಿಳಿದುಕೊಳ್ಳಬಹುದು. ಪವಿತ್ರ ಆತ್ಮ ನಿಮ್ಮ ಜೊತೆಯಲ್ಲಿ ಮಾತನಾಡುತ್ತಾರೆ, ಸಂಚರಿಸುತ್ತಾರೆ, ಆಲೋಚನೆ ಹೇಳಿಕೊಡುತ್ತಾರೆ, ನಿಮ್ಮನ್ನು ಉಪದೇಶಿಸುತ್ತಾರೆ. ಮಾತ್ರವಲ್ಲದೆ ಮಾರ್ಗದರ್ಶನವನ್ನು ನೀಡುವವರಾಗಿ ಇದ್ದಾರೆ. ಆದ ಕಾರಣ ನೀವು ಒಬ್ಬಂಟಿಗರ ಅಲ್ಲ, ನೀವು ಅನಾಥರು ಸಹ ಅಲ್ಲ, ನೀವು ದೇವರಿಗೆ ಮಕ್ಕಳು. ಆದುದರಿಂದ ನೀವು ಮಕ್ಕಳಾದಂಥದರಿಂದ ಕರ್ತನ ಆತ್ಮ ನಿಮ್ಮ ಒಳಗಡೆ ವಾಸ ಮಾಡುತ್ತಾ ಮಕ್ಕಳಾದಂಥ ನಿಮ್ಮನ್ನು ಯಾವಾಗಲೂ ಪೋಷಿಸುತ್ತಾ ಅವರ ನಡೆಸಲಿಕ್ಕೆ ಶಕ್ತರಾಗಿದ್ದಾರೆ. ಆದ ಕಾರಣ ನೀವು ಪವಿತ್ರ ಆತ್ಮನನ್ನು ಕೇಳಿಕೊಳ್ಳ್ರಿ. ಪವಿತ್ರ ಆತ್ಮನೇ ನಿಮ್ಮನ್ನು ಉಪದೇಶಿಸಿ ನಡೆಸುವವರಾಗಿ ಇದ್ದಾರೆ. ಪ್ರಾರ್ಥಿಸೋಣ. ಸರ್ವಶಕ್ತನಾದ ದೇವರೇ, ಯೇಸು ಕರ್ತನ ಮೇಲೆ ನಂಬಿಕೆ ಇಟ್ಟಿರುವಂಥ ಈ ಪ್ರಿಯ ಸಹೋದರ ಸಹೋದರಿಯನ್ನು ಮುಟ್ಟಿರಿ ಅಪ್ಪ. ದೇವರಾತ್ಮನು ತಾನೇ ಅವರನ್ನು ನಡೆಸಲಿಕ್ಕಾಗಿ ಸಹಾಯಿಸ್ರಿ. ದೇವರಾತ್ಮನ ಅನುಸಾರವಾಗಿ ಜೀವಿಸುವ ಹಾಗೆ ಅವರಿಗೆ ಕೃಪೆ ಮಾಡ್ರಿ. ನಮ್ಮ ರಕ್ಷಕನಾದ ಯೇಸು ಕರ್ತನ ನಾಮದಲ್ಲಿ ತಂದೆಯೇ, ಆಮೇನ್.